ನಾವೀಗ ಪುಲಾವ್ ಯುಬಿನ್ ಬೀಚ್ ಅಂತ ಸಿಂಗಪೂರ್ನಲ್ಲಿ ಹೊರವಲಯದಲ್ಲಿ ಇರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದೊಂದು ಸೈಕ್ಲಿಂಗ್ ಏರಿಯಾ, ಇದೊಂದು ಚಾರಣ ಮಾಡ್ತಕ್ಕಂಥ ಜಾಗ. ಅನೇಕರು ಸಿಂಗಪೂರ್ಗೆ ಬಂದರೆ ಒಂದಷ್ಟು ಜಾಗ ನೋಡ್ಕೊಂಡು ಹೋಗ್ತಾರೆ, ಪ್ಯಾಕೇಜ್ ಟೂರಲ್ಲಿ ಬರ್ತಾರೆ. ಆದರೆ ನೀವು ಸಿಂಗಪೂರ್ಗೆ ಬಂದರೆ ಇನ್ನೂ ನೋಡಬೇಕಾದಂತಹ ಅನೇಕ ಜಾಗಗಳಿದೆ. ಅದರಲ್ಲಿ ಇದು ಒಂದು ಪುಲಾವ್ ಯುಬಿನ್ ಬೀಚ್ ಅಂತ ಹೇಳಿ. ಸಿಂಗಪೂರ್ನಿಂದ ಬಂದು ಅಲ್ಲೊಂದು ಜೆಟ್ಟಿ ಅಂತ ಬರ್ತದೆ, ನಮ್ಮ ದೋಣಿ ವ್ಯವಸ್ಥೆ ಇದೆಯಲ್ಲ, ಆ ದೋಣಿ ಮೂಲಕ ನಾವು ದಾಟಿ ಇಲ್ಲಿಗೆ ಬರಬೇಕಾಗತ್ತೆ. ಇದೊಂದು ಬುದ್ಧ ಟೆಂಪಲ್ ಹಾಗೆ ಸ್ನೇಹಿತರೆ, ಯಾರಾದರೂ ಸಿಂಗಪೂರ್ ಟೂರ್ ಮಾಡೋರು ಈ ಜಾಗವನ್ನು ಮರಿಬೇಡಿ. ಚಾರಣ ಮಾಡಲಿಕ್ಕೆ, ಸೈಕ್ಲಿಂಗ್ ಮಾಡಲಿಕ್ಕೆ ಭಾಳ ಏಳು ಮಾಡಿಸೋ ಜಾಗ ಇದು. ಮತ್ತು ತುಂಬ ಏಕಾಂತವಾಗಿದೆ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಅದ್ಭುತವಾದ ಜಾಗ. ಸೈಕ್ಲಿಂಗ್ ಮಾಡ್ತಾ ಇದ್ರೆ ಮನಸ್ಸಿಗೇನೋ ಆನಂದ. ಹಿಂದ್ಗಡೆ ಬರ್ತಾರಲ್ಲ ನಮ್ಮ ಸ್ನೇಹಿತರು, ಎಲ್ಲ ಹಾಯ್ ಮಾಡಿ. ಇವರೆಲ್ಲ ಸಿಂಗಪುರದ ಕನ್ನಡಿಗರು, ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿರೋರು. ಇಲ್ಲಿ ನಾವೆಲ್ಲರೂ ಇವತ್ತು ಸಿಂಗಪುರದ ಕನ್ನಡಿಗರು ಸೈಕ್ಲಿಂಗ್ ಹೋಗ್ತಾ ಇದ್ದೀವಿ. ಸರ್, ಇದು ಯಾವ ಜಾಗ ಸರ್? ಇದು ಶ್ರೀಶೈಲ್ ಸರ್. ಇದು ಪಲಾವ್ ಉಪ್ಪಿನ ಅಂತ, ಪಲಾವ್ ಮಾಡೋದು ಹೋಗಿ. ವೆಜ್ಜೋ ನಾನ್ ವೆಜ್ಜೋ? ಪಲಾವ್ ಉಪ್ಪಿನ ಅಂತ, ಇದು ಸಿಂಗಪುರ್. ಇದು ಪಲಾವ್ ಉಪ್ಪಿನ ಕೇವಲ 10 ನಿಮಿಷದ ದಾರಿ ಇಲ್ಲಿಂದ. ಒಂದು ಬೋಟಲ್ಲಿ ಬರೀ 12 ಜನ ಮಾತ್ರ ಅಲ್ಲ ಅವರು. ಇದು ತಲೆಯಲ್ಲಿ ಇರ್ಲಿ, ಹೆಚ್ಚು ಕಡಿಮೆ ಆದ್ರೆ ನೀವು ಆಮೇಲೆ ನೀವೇ ಜವಾಬ್ದಾರರು. ಇಲ್ಲಿ ಚಾಪೆ ಆಶೆ ಬರ್ತೀನಿ ಅಂದ್ರೆ ಬೇಕಿಲ್ಲ, 12 ಜನ ಮಾತ್ರ. ಅದೆಲ್ಲ ಜಾಗ ಚರಿತ್ರೆ ಹೇಳಿ ವೆರಿ ನೈಸ್.